ராஜா கேக்குறான், ರಾಜನು ಕೇಳುತ್ತಾನೆ, நெகேமியாவே நீ ஏன் துக்கமா இருக்கிற? ನೆಹೆಮಿಯ ಯಾಕೆ ನೀನು ದುಃಖಿತನಾಗಿದ್ದೀಯಾ? ಜನங்க ಅಳಿದಿட்டு இருக்காங்க, நான் எப்படி ರಾಜா சும்மா இருக்க முடியும்? ನನ್ನ ಜನರು ಅಳಿದು ಹೋಗುತ್ತಿದ್ದಾರೆ, ಇದನ್ನು ನೋಡಿ ನಾನು ಹೇಗೆ ನಾನು ಸಂತೋಷದಿಂದಿರಲಿ? ಡಿವೈನ್ ಕಾಲಿಂಗ್ ಅವನಿಗೆ ಒಂದು ಪವಿತ್ರಾತ್ಮ ಭರಿತವಾದ ಒಂದು ಕರೆ. சும்மா இல்லங்க, ஊழியம் ಎಲ್ಲ சும்மா செய்யறதಲ್ಲ இல்லங்க. ಸೇವೆ ಮಾಡುವುದು ಕೇವಲ ಕ್ಷಣಿಕವಲ್ಲ, ಅದು ಸುಮ್ಮನೆ ಅಲ್ಲ. ಭಾರವೇ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸದೆ, ತ್ಯಾಗವೇ ಮಾಡದಿದ್ದರೆ, ಅರಮನೆ ಬಿಟ್ಟು ಕೀழே போக ಅವನು ತುಣಿಗರಮಾಯಿ ನಿಂತಾನ. ಅರಮನೆಯನ್ನು ಬಿಟ್ಟು ಕೆಳಗೆ ಹೋಗಲು ಆತನು ಬಹಳ ಆತುರನಾಗಿದ್ದನು. ನಮ್ಮ பாருங்களே, வாரத்துல ஒரு நாள் தான் செல் மீட்டிಂಗ್, ಅದಕ್ಕೆ போறது ಕೂಡ ನಮಗೆ ಎவ்வளவு ಕಷ್ಟ தெரியுங்களா? ಆದರೆ ನೋಡಿ, ನಾವೆಲ್ಲರೂ ಯಾವ ರೀತಿ ಇದ್ದೇವೆ ಎಂದರೆ, ವಾರದಲ್ಲಿ ಒಂದು ದಿನ ಸೆಲ್ ಮೀಟಿಂಗ್ಗಳಿಗೆ ಹೋಗಲು ನಾವು ದೂರ ಹೋಗಲು ಅಂಜುತ್ತೇವೆ. ಅವನು ಜಪಿച്ച ಉಡನೆ ಅವನಿಗೆ ಬದಲ್ கிடைக்குது. ಆತನು ಪ್ರಾರ್ಥನೆ ಮಾಡಿದ ಕ್ಷಣವೇ ಆತನಿಗೆ ಉತ್ತರ ಸಿಗುತ್ತದೆ. கிடைக்கிறதில்ல. ನಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರವಿಲ್ಲ? ಭಾರ ಹೆಂಗೆಂಗ? ನಮಗೆ ಭಾರವಿಲ್ಲಿದೆ. ಜಪಿತ ಜಪ ಹೆಂಗೆಂಗ? ನಾವು ಮಾಡುವಂತ ಪ್ರಾರ್ಥನೆ ಎಲ್ಲಿದೆ? God needs desperate praying people. ದೇವರಿಗೆ ಒಂದು ಮನಸ್ಸಿನಿಂದ ಮಾಡುವಂತ ಪ್ರಾರ್ಥನೆಯು ದೇವರು ಇಷ್ಟಪಡುತ್ತಾರೆ. ಅಳಿந்து போகிறது ஆண்டவரே. ನನ್ನ ಜನರು ನಶಿಸಿ ಹೋಗುತ್ತಿದ್ದಾರೆ. ಕುಟುಂಬದಲ್ಲಿ ರಕ್ಷಿಸಲ್ಪಡಾದ ಎನ್ ಪಯ್ಯ ಇರ್ಕಾಂಡ. ನನ್ನ ಕುಟುಂಬದಲ್ಲಿ ದೇವರಿಗೆ ರಕ್ಷಣೆ ಹೊಂದದಂತ ಮಗನಿದ್ದಾನೆ. ಎನ್ ಕಣವರ್ ಮನ ಮಾರಲ್ಲ. ನನ್ನ ಗಂಡನು ಮನಸ್ಸು ಬದಲಾಯಿಸಲಿಲ್ಲ. ವಳಿ ತವರಾ ಇರ್ಕಾಂಡ. ನನ್ನ ದಾರಿ ಬೇರೆ ಆಗಿದೆ. ಯಾರ್ಕಿட்ட போறது? ನಾವು ಯಾರ ಬಳಿ ಹೋಗಬೇಕು? ಎங்க போறீங்க? ನೀವು ಎಲ್ಲಿ ಹೋಗುತ್ತೀರಾ? ಮೊಣಕಾಲು போட்டு ಜಪಿಕಾದ ಪಕ್ಷದಲ್ಲಿ ಎದುಮೇ ಮಾರಾದುங்க. ನೀವು ಮೊಣಕಾಲೂರಿ ನೀವು ಪ್ರಾರ್ಥನೆ ಮಾಡದೆ ಹೋದರೆ ನೀವು ಮಾಡುವಂತ ಪ್ರಾರ್ಥನೆ